ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ತುಂಬಾನೇ ಜೋರಾಗಿ ಮಳೆ ಸುರಿತಾ ಇತ್ತು. ಅಶೋಕ್ ತನ್ನ ಗರ್ಲ್ಫ್ರೆಂಡ್ ಪಾರುಲ್ ಜೊತೆ ಬೆಟ್ಟಗಳ ಮಧ್ಯೆ ಇರೋ ಒಂದ್ ಮ್ಯಾನ್ಷನ್ ಹತ್ರ ನಿಂತಿದ್ರು. ಈ ಮ್ಯಾನ್ಷನ್ ನೋಡಿ ಅನಿಸ್ತಿದೆ ಇದು ತುಂಬಾ ಹಳೆ ಕಾಲದ್ದು ಅಂತ. ಹಾಗೆಲ್ಲ ಏನಿಲ್ಲ ಪಾರುಲ್, ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇತ್ತು. ಈಗ ಅವರು ಲಂಡನ್ಗೆ ಶಿಫ್ಟ್ ಆಗಿದ್ದಾರೆ. ಹಾಗಾದ್ರೆ ನೀನು ಇದೇ ಮ್ಯಾನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀಯಾ? ಇಷ್ಟೊಂದು ಮಧ್ಯರಾತ್ರಿ ಇದನ್ನ ತೋರ್ಸೋಕೆ ಇಷ್ಟು ದೂರ ಕರ್ಕೊಂಡು ಬಂದಿಯಾ? ಪಾರುಲ್ ಮಾತು ಕೇಳಿಸ್ಕೊಂಡು ಅಶೋಕ್ ನಗ್ತಾ ಹೇಳ್ತಾನೆ, ಒಂದ್ ವೇಳೆ ನಮ್ಮ ಕಾರ್ ಟೈರ್ ಪಂಚರ್ ಆಗಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನಾವು ಈ ಮ್ಯಾನ್ಷನ್ ನೋಡ್ಕೊಂಡು ವಾಪಸ್ ಹೋಗ್ಬಿಡ್ತಿದ್ವಿ. ಅಷ್ಟರಲ್ಲೇ ಅವರಿಬ್ಬರಿಗೂ ಒಬ್ಬ ವಯಸ್ಸಾದ ವ್ಯಕ್ತಿಯ ಧ್ವನಿ ಕೇಳ್ಬಂತು. ಯಾರು ನೀವಿಬ್ರು? ಮತ್ತೆ ಇಂಥ ರಾತ್ರಿಯಲ್ಲಿ ಏನ್ ಮಾಡ್ತಾ ಇದೀರಾ ಇಲ್ಲಿ? ಅಶೋಕ್ ಮತ್ತೆ ಪಾರುಲ್ ನೋಡಿದಾಗ ಅಲ್ಲೊಬ್ಬ ವಯಸ್ಸಾದ ವ್ಯಕ್ತಿ ಕೈಯಲ್ಲಿ ಲ್ಯಾಂಟರ್ನ್ ಹಿಡ್ಕೊಂಡು ಅವರಿಬ್ಬರನ್ನ ನೋಡ್ತಾ ಇದ್ದ. ನಾನೀ ಮ್ಯಾನ್ಷನ್ನ ಖರೀದಿ ಮಾಡ್ಬೇಕು ಅಂತೀನಿ. ನೀವ್ ಹೀಗೆ ಅನ್ಕೊಳ್ಳಿ ನಾನಿದರ ಹೊಸ ಮಾಲೀಕ ಅಂತ. ಅದಕ್ಕೆ ನಾನೀಗ ಕೇಳ್ಬೇಕು, ನೀನ್ ಯಾರು? ಅಶೋಕ್ ಮಾತ್ ಕೇಳಿಸ್ಕೊಂಡು ಆ ವಯಸ್ಸಾದ ವ್ಯಕ್ತಿಯ ಮುಖದಲ್ಲಿ ರಹಸ್ಯವಾದ ಒಂದ್ ನಗು ಕಾಣಿಸ್ತು. ಅದೇನಂದ್ರೆ ನಾನಿಲ್ಲಿ ಕೆಲಸ ಮಾಡೋ ನೌಕರ, ಆದ್ರೆ ನೀವಿಬ್ರು ನನ್ನ ಗ್ರ್ಯಾಂಡ್ ಪಾ ಅಂತ ಕರಿಬಹುದು. ನಾನೀ ಮ್ಯಾನ್ಷನ್ನ ನೋಡ್ಕೊಳ್ತೀನಿ, ಬನ್ನಿ ನನ್ನ ಜೊತೆ. ಇಷ್ಟ ಹೇಳಿ ಆ ವಯಸ್ಸಾದ ವ್ಯಕ್ತಿ ಮ್ಯಾನ್ಷನ್ ಒಳಗಡೆ ಹೋಗ್ತಾನೆ. ಅಶೋಕ್ ಯೋಚನೆ ಮಾಡ್ತಾ ನಿಂತಿದ್ದ. ಆಗ ಅವನು ಪಾರುಲ್ಗೆ ಹೇಳ್ತಾನೆ, ವಿಚಿತ್ರವಾಗಿದೆ, ನನಗೆ ಹೇಳಿದ್ರೆ ಅವರು ಈ ಮ್ಯಾನ್ಷನ್ ತುಂಬಾ ವರ್ಷಗಳಿಂದ ಖಾಲಿ ಬಿದ್ದಿದೆ ಅಂತ. ಅಶೋಕ್ ನನಗನ್ಸುತ್ತೆ ಅವ್ರು ಹೇಳೋದನ್ನ ಮರ್ತೋಗಿರ್ಬೋದು ಅಂತ. ವಯಸ್ಸಾದವ್ರಿಗೆ ಸ್ವಲ್ಪ ನೆನ್ಪಿನ ಶಕ್ತಿ ಕಡಿಮೆ ಇರುತ್ತೆ ಅಲ್ವಾ? ಬಾ ಒಳಗ್ ಹೋಗೋಣ, ಮಳೇಲ್ ನೆನೆದ್ರೆ ನೀನ್ ಹುಷಾರ್ ತಪ್ತೀಯ. ಅಶೋಕ್ ಮತ್ತೆ ಪಾರುಲ್ ಮ್ಯಾನ್ಷನ್ ಒಳಗಡೆ ಹೋದ್ರು. ಒಳಗಡೆ ತುಂಬಾನೇ ಕತ್ಲಿತ್ತು. ಅಶೋಕ್ ಆ ವಯಸ್ಸಾದ ವ್ಯಕ್ತಿನ ಕೂಗೋಕೆ ಶುರು ಮಾಡ್ತಾನೆ. ಅಲ್ಲ ಕಣಪ್ಪ, ಎಲ್ಲಿದ್ಯಾ ನೀನು? ನಮ್ನ ಒಳಗಡೆ ಕರ್ಸಿ ನೀನ್ ಎಲ್ ಮಾಯ ಆದೆ? ಓಹೋ, ಇವ್ರಿಗೆ ಏನಂತ ಹೇಳಿ? ಅರೆ ಅವ್ರು ಹೇಳಿದ್ರಲ್ವಾ ಅವ್ರನ್ನ ಗ್ರ್ಯಾಂಡ್ ಪಾ ಅಂತ ಕರೀತಾರೆ ಅಂತ. ಅಯ್ಯೋ ಗ್ರ್ಯಾಂಡ್ ಪಾ, ಗ್ರ್ಯಾಂಡ್ ಪಾ, ಅಯ್ಯೋ ಎಲ್ ಮಾಯ ಹೋಗೋದ್ರಿ? ಆದ್ರೆ ಆ ವಯಸ್ಸಾದ ವ್ಯಕ್ತಿ ಅಶೋಕನ ಕೂಗಿಗೆ ಯಾವ ಉತ್ತರನೂ ಕೊಡ್ಲಿಲ್ಲ. ಅಶೋಕನ ದೃಷ್ಟಿ ಎದುರುಗಡೆ ಇರೋ ಲ್ಯಾಂಟರ್ನ್ ಮೇಲೆ ಹೋಗುತ್ತೆ. ಆಗ ಅಶೋಕ್ ಪಾರುಲ್ನ ನೋಡಿ ಹೇಳ್ತಾನೆ, ವಿಚಿತ್ರವಾಗಿದೆ, ಆ ಮೂದ್ಕ ಸ್ವಲ್ಪ ಹೊತ್ತಿಗೂ ಮುಂಚೆ ಮ್ಯಾನ್ಷನ್ ಒಳಗಡೆ ಬಂದ ಅಲ್ವಾ? ಇದ್ದಕ್ಕಿದ್ದಾಗೆ ಎಲ್ ಮಾಯ ಆದ? ಮತ್ತೆ ಇಲ್ಲಿ ಎಲ್ ನೋಡಿದ್ರು ಕೂಡ ಕತ್ಲೇನೆ ಇದೆ. ತಡಿ, ನಾನು ಹೋಗಿ ಲ್ಯಾಟಿನ್ ತಗೊಂಡ್ಬರ್ತೀನಿ. ಅಶೋಕ್ ಆ ಲ್ಯಾಂಟರ್ನ್ ತಗೊಂಡ ತಕ್ಷಣ ಆಗ ಅವನ್ ಕಿವಿಯಲ್ಲಿ ಅಚಾನಕ್ ಆಗಿ ಪಾರುಲ್ ಕಿರುಚಾಟ ಕೇಳ್ಬಂತು. ಅಶೋಕ್ ತಿರುಗಿ ನೋಡಿದಾಗ ಆಗ ಪಾರುಲ್ನ ಶವ ರಕ್ತದಿಂದ ಮುಳುಗಿ ನೆಲಕ್ ಬಿದ್ದಿತ್ತು. ಅಲ್ಲೇ ಒಬ್ಬ ವಯಸ್ಸಾದ ಮುದುಕಿ ತುಂಬಾ ವಿಚಿತ್ರವಾಗಿ ಕಾಣೋ ತರ ನಿಂತಿದ್ಲು. ಕೈಯಲ್ಲಿ ಕೋಲನ್ನ ಹಿಡ್ಕೊಂಡು ಅಶೋಕನ್ನೇ ನೋಡ್ತಾ ಇದ್ಲು. ಯಾರು ನೀನು? ಆ ವಯಸ್ಸಾದ ಮುದುಕಿ ಅಶೋಕ್ಗೆ ಜೋರಾದ ಧ್ವನಿಯಲ್ಲಿ ಹೇಳ್ತಾಳೆ, ಗ್ರ್ಯಾನಿ. ಸ್ವಲ್ಪ ಹೊತ್ತಲ್ಲೇ ಅಶೋಕನ ಕಿರುಚಾಟ ಆ ಮ್ಯಾನ್ಷನ್ ತುಂಬಾ ಕೇಳಿ ಶಾಂತವಾಗ್ಬಿಡ್ತು. ಈ ಘಟನೆ ಆದ ಕೆಲವು ತಿಂಗಳ ನಂತರ ತುಂತುರು ಮಳೆ ಬರ್ತಾ ಇರುವಾಗ ಸುಂದರ ಪರ್ವತದ ಮಧ್ಯದ ರಸ್ತೆಯಲ್ಲಿ ಒಂದು ಲಕ್ಸುರಿ ಕಾರ್ ಹೋಗ್ತಾ ಇತ್ತು. ಆರ್ಯನ್ ಕಾರನ್ನ ಓಡಿಸ್ತಾ ಇದ್ದ. ಅವನ್ ಪಕ್ಕ ಅವನ್ ಹೆಂಡತಿ ಅನಿತಾ ಕೂತಿದ್ಲು. ನಾನ್ ಕೇಳ್ಪಟ್ಟಿದೆ ಡಾರ್ಜಿಲಿಂಗ್ ತುಂಬಾ ಚೆನ್ನಾಗಿದೆ ಅಂತ. ಆದ್ರೆ ನನ್ ಕಣ್ಣಾರೆ ನೋಡಿದ್ಮೇಲೆನೆ ಗೊತ್ತಾಯ್ತು ಡಾರ್ಜಿಲಿಂಗ್ ಎಷ್ಟೊಂದು ಸುಂದರವಾಗಿದೆ ಅಂತ. ಆಗ ಹಿಂದ್ಗಡೆ ಕೂತಿರೋ ಅನಿತಾ ತಂಗಿ ಪೂಜಾ ನಗ್ತಾ ಹೇಳ್ತಾಳೆ, ಅಕ್ಕ ನನಗ್ ನಂಬಿಕೆ ಇದೆ, ಭಾವ ತಗೊಂಡಿರೋ ಮ್ಯಾನ್ಷನ್ ತುಂಬಾ ಚೆನ್ನಾಗಿದೆ ಅಂತ. ಪೂಜಾ ಹೇಳಿದ ಮಾತ್ ಕೇಳಿ ಆರ್ಯನ್ಗೆ ನಗು ಬರುತ್ತೆ. ನಾನ್ ಮಾತ್ರ ಅದನ್ನ ಇದುವರೆಗೂ ಫೋಟೋಸ್ ಅಲ್ಲಿ ಮಾತ್ರ ನೋಡಿರೋದು. ಆದ್ರೆ ನನಗ್ ಒಂದ್ ವಿಷಯ ಗೊತ್ತಾಗ್ಲಿಲ್ಲ, ನಿಮ್ ತಂದೆ ಇಲ್ಲಿಗ್ ಬರಕ್ಕೆ ನಿಮ್ಮನ್ನ ಯಾಕೆ ಬಿಡ್ತಾ ಇರ್ಲಿಲ್ಲ? ಗೊತ್ತಿಲ್ಲ, ಆದ್ರೆ ಇಷ್ಟು ಮಾತ್ರ ಗೊತ್ತು, ಅಪ್ಪಂಗೆ ತಮ್ಮ ತಂದೆ ತಾಯಿನ ಕಂಡ್ರೆ ಅಷ್ಟೊಂದು ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿ ಹಳೆ ಕಾಲದವರು ಆಗಿದ್ರು. ಇದು ಸತ್ಯ ಭಾವ. ಇಂಡಿಯಾದಲ್ಲಿರೋ ಜನರು ಹಳೆ ಆಚಾರ ವಿಚಾರವನ್ನೇ ಪಾಲಿಸ್ತಾ ಇರ್ತಾರೆ. ಅದೇನಂದ್ರೆ ನಾನು ಆ ಮ್ಯಾನ್ಷನ್ನ ಮಾರಕ್ಕೋಸ್ಕರನೇ ಅಮೆರಿಕಾಯಿಂದ ಇಲ್ಲಿಗೆ ಬಂದಿರೋದು. ಕೆಲವು ದಿನಗಳ ಹಿಂದೆ ನನ್ನ ಫ್ರೆಂಡ್ ಅಶೋಕ್ ಅವನ್ ಗರ್ಲ್ ಫ್ರೆಂಡ್ ಪಾರುಲ್ ಜೊತೆ ಮ್ಯಾನ್ಷನ್ ನೋಡಕ್ಕೆ ಹೋಗ್ಬೇಕು ಅಂತಿದ್ದ. ಆದ್ರೆ ಗೊತ್ತಿಲ್ಲ ಏನಾಯ್ತು ಅಂತ. ಅವನ ಮತ್ತೆ ಪಾರುಲ್ ಫೋನ್ ಕೂಡ ಅವತ್ತಿಂದ ಸ್ವಿಚ್ ಆಫ್ ಆಗಿದೆ. ಅಲ್ಲಿ ಪೂಜಾ ಪಕ್ಕದಲ್ಲಿ ಕೂತಿರೋ ಆರ್ಯನ್ ಮಗಳು 15 ವರ್ಷದ ಮಗಳಾದ ಕಾಜಲ್ ತನ್ ತಂದೆಗೆ ಹೇಳ್ತಾಳೆ, ಅಪ್ಪ
ಆ ಮ್ಯಾನ್ಷನ್ ನೋಡಕ್ಕೆ ನಾನ್ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನನ್ಗೊಂದ್ ಕನಸಿತ್ತು, ನನ್ ಮ್ಯಾನ್ಷನ್ ಅಲ್ಲಿರ್ಬೇಕು ಅಂತ. ನೀವ್ ಅದನ್ನ ಸುಮ್ನೆ ಸೇಲ್ ಮಾಡ್ತಾ ಇದ್ದೀರಾ. ಮಗಳ್ ಮಾತ್ ಕೇಳಿಸ್ಕೊಂಡು ಆರ್ಯನ್ಗೆ ನಗು ಬರುತ್ತೆ. ಸಂಜೆ ಹೊತ್ತಿಗೆ ಅವರು ಆ ಮ್ಯಾನ್ಷನ್ಗೆ ಬರ್ತಾರೆ. ಅಷ್ಟೊಂದು ದೊಡ್ಡದಾಗಿರೋ ಮ್ಯಾನ್ಷನ್ನ ನೋಡಿ ಅನಿತಾಗೆ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಇದು ಎಷ್ಟೊಂದು ಸುಂದರವಾಗಿದೆ. ನನಗೆ ನಂಬಿಕೆನೇ ಇರಲಿಲ್ಲ ಇಂಡಿಯಾದಲ್ಲಿ ಇಷ್ಟೊಂದು ದೊಡ್ಡ ಮ್ಯಾನ್ಷನ್ ಇರುತ್ತೆ ಅಂತ, ಅದು ಕೂಡ ನಮ್ದು. ನೋಡು, ನಿನ್ನ ಈ ಮಾತುಗಳಿಂದ ನಾನು ಈ ಮ್ಯಾನ್ಷನ್ನ ಮಾರುವಂತ ತೀರ್ಮಾನನ ಬದಲಾಯಿಸಲ್ಲ. ಬದಲಾಯಿಸ್ಲಿಲ್ಲ ಅಂದ್ರೆ ನಾನ್ ಬದಲಾಯಿಸ್ತೀನಿ. ಮೊದಲು ಮ್ಯಾನ್ಷನ್ ಒಳಗಡೆ ನಡೀರಿ. ಆರ್ಯನ್, ಅನಿತಾ, ಪೂಜಾ, ಕಾಜಲ್ ಆ ಮ್ಯಾನ್ಷನ್ ಒಳಗಡೆ ಹೋಗ್ತಾರೆ. ಮ್ಯಾನ್ಷನ್ ಒಳಗಡೆ ಎಲ್ಲ ನೋಡಿ ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಯ್ತು. ಅಯ್ಯೋ ಆರ್ಯನ್, ನೀನ್ ಬರೋಕ್ಕಿಂತ ಮೊದ್ಲು ಇಲ್ಲಿ ಯಾರಾದ್ರೂ ಕೆಲಸದವ್ರು ಇಟ್ಟಿದ್ಯಾ? ಇಲ್ವಲ್ಲ. ಮತ್ತೆ ಈ ಮ್ಯಾನ್ಷನ್ನ ಯಾರ್ ಕ್ಲೀನ್ ಮಾಡಿದ್ರು? ಅಲ್ ನೋಡು, ಮರದಿಂದ ಮಾಡಿರೋ ಆ ಮೆಟ್ಲು ಎಷ್ಟೊಂದು ಹೊಳಿತಾ ಇದೆ. ಅಷ್ಟ್ರಲ್ಲೇ ಅವ್ರಿಗೆಲ್ಲ ಸ್ವಾದಿಷ್ಟವಾದ ಆಹಾರದ ಪರಿಮಳ ಬರುತ್ತೆ. ಅನಿತಾ ದೃಷ್ಟಿ ಅಲ್ಲೇ ಹಾಲ್ನಲ್ಲಿರೋ ಡೈನಿಂಗ್ ಟೇಬಲ್ ಮೇಲೆ ಹೋಗುತ್ತೆ. ಆಗ ಅವಳು ತುಂಬಾ ಆಶ್ಚರ್ಯ ಮತ್ತೆ ಕುತೂಹಲದಿಂದ ನೋಡ್ತಾ ಇರ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಅವಳಿಗೆ ಇಷ್ಟವಾದ ಆಹಾರ ಪದಾರ್ಥಗಳು ಇದ್ವು. ನೀನ್ ಯಾರನ್ನೂ ಇಲ್ಲಿ ಕೆಲ್ಸಕ್ಕೆ ಇಟ್ಟಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಅಡಿಗೆ ಯಾರ್ ಮಾಡಿದ್ರು? ಅಥವಾ ಬೇರೆ ಯಾರಾದ್ರೂ ಇಲ್ಲಿ ಇರ್ತಾರಾ? ಅನಿತಾ ಇಷ್ಟ ಹೇಳೋ ಅಷ್ಟ್ರಲ್ಲಿ ಆ ವಯಸ್ಸಾದ ಮುದುಕ ಅವ್ರ ಎಲ್ರೂ ಮುಂದೆ ಬಂದು ಅವ್ರ ಮುಂದೆ ನಿಂತ್ಕೊಳ್ತಾನೆ. ಕ್ಷಮಿಸ್ಬಿಡಿ, ನೀವೆಲ್ಲ ಆಶ್ಚರ್ಯ ಆಗಿರ್ಬೇಕು ಅನ್ಸುತ್ತೆ. ನಾನು ಈ ಮ್ಯಾನ್ಷನ್ ಅಲ್ಲಿ ಕೆಲಸ ಮಾಡೋನು, ಆದ್ರೆ ನೀವೆಲ್ಲ ನನ್ನ ಗ್ರ್ಯಾಂಡ್ ಪಾ ಅಂತ ಕರಿಬಹುದು. ಆ ಮುದುಕನ ಮಾತ್ ಕೇಳಿಸ್ಕೊಂಡು ಆರ್ಯನ್ ಹೇಳ್ತಾನೆ, ಇದೇನ್ ಹೇಳ್ತಾ ಇದೀರ ನೀವು? ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ತಂದೆಯವರಂತೂ ಇಲ್ಲಿ ಯಾವುದೇ ಕೆಲ್ಸಗಾರರನ್ನ ಇಟ್ಟಿರ್ಲಿಲ್ವಲ್ಲ. ಆ ಮುದುಕ ರಹಸ್ಯವಾದ ಮುಖ ಮಾಡಿ ಆರ್ಯನ್ನ ನೋಡಿ ಹೇಳ್ತಾನೆ, ಬಹುಶಃ ನಿಂಗೆ ಅವರು ಆ ವಿಷಯ ಯಾಕೆ ಹೇಳಿರಲ್ಲ ಅಂದ್ರೆ ಅವ್ರಿಗೆ ನೀನು ಈ ಮ್ಯಾನ್ಷನ್ಗೆ ಬರೋದು ಇಷ್ಟನೇ ಇರ್ಲಿಲ್ಲ ಅನ್ಸುತ್ತೆ. ನೀವ್ ನಿಜವಾಗ್ಲೂ ಸರಿಯಾಗಿ ಹೇಳ್ತಾ ಇದ್ದೀರಾ. ನಾನು ಯಾಕೆ ಸರಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ನಿಮ್ಮ ತಂದೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಆಗ ಪೂಜಾ ಆ ವಯಸ್ಸಾದ ಮುದುಕನನ್ನ ನೋಡಿ ಹೇಳ್ತಾಳೆ, ಈ ಮ್ಯಾನ್ಷನ್ನ ನೀವು ನೋಡ್ಕೊಳ್ತಾ ಇದ್ದೀರಾ ಅಂತ ನಾವು ಒಪ್ಕೋತೀವಿ, ಆದ್ರೆ ನಾವು ಬರ್ತೀವಿ ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಯ್ತು? ನನಗೆ ಗೊತ್ತಿರ್ಲಿಲ್ಲ ನೀವೆಲ್ಲ ಬರ್ತೀರಾ ಅಂತ. ನಿಜ ಏನಂದ್ರೆ ನಾನು ಈ ಮನೆ ಮಾಲೀಕರು ಯಾವತ್ತಾದ್ರೂ ಒಂದಿನ ಬರ್ತಾರೆ ಅಂತ ಪ್ರತಿದಿನ ಒಳ್ಳೆ ಅಡಿಗೆಗಳನ್ನ ತಯಾರು ಮಾಡ್ತಾ ಇದ್ದೆ. ಮತ್ತೆ ಸಂಜೆವರೆಗೂ ಕಾದು ಬೇಜಾರಾಗಿ ಆ ಊಟ ನಾನೇ ಮಾಡ್ತಾ ಇದ್ದೆ. ಇವತ್ ನನ್ನ ಹಣೆ ಬರ ಚೆನ್ನಾಗಿದೆ ಅನ್ಸುತ್ತೆ. ಇವತ್ತು ಮಾಲೀಕರನ್ನ ನೋಡೋ ಅಂತ ಭಾಗ್ಯ ಸಿಕ್ತು. ನೀವೆಲ್ಲ ತುಂಬಾ ದೂರದಿಂದ ಬಂದಿದ್ದೀರಾ, ಊಟ ಮಾಡ್ಕೊಳ್ಳಿ. ಇಷ್ಟೇಳಿ ಆ ವಯಸ್ಸಾದ ಮುದುಕ ಅಲ್ಲಿಂದ ಹೊರಟು ಹೋಗ್ತಾನೆ. ಆ 4 ಜನರಿಗೆ ತುಂಬಾನೇ ಹೊಟ್ಟೆ ಹಸುವಾಗಿತ್ತು. ಅದಕ್ಕೆ ಊಟ ಮಾಡೋಕೆ ಶುರು ಮಾಡಿದ್ರು. ಊಟ ಆದ್ಮೇಲೆ ಆರ್ಯನ್ ಮತ್ತೆ ಅನಿತಾ ತಮ್ಮ ರೂಮ್ ಒಳಗಡೆ ಹೋಗ್ತಾರೆ. ಪೂಜಾ ಮತ್ತೆ ಕಾಜಲ್ ಇನ್ನೊಂದ್ ರೂಮಲ್ಲಿ ಹೋಗ್ತಾರೆ. ಅಚಾನಕ್ಕಾಗಿ ಮಧ್ಯರಾತ್ರಿಯಲ್ಲಿ ಕಾಜಲ್ ಹೆದರ್ಕೊಂಡು ಎಚ್ಚರ ಆಗ್ತಾಳೆ. ಎದ್ದು ಪೂಜಾನ ಎಬ್ಬಿಸ್ತಾಳೆ. ಪೂಜಾ ಅಕ್ಕ, ಎದ್ದೇಳಿ ಅಕ್ಕ, ನೋಡಿ ಈ ರೂಮಲ್ಲಿ ನಮ್ಮಿಬ್ರನ್ನ ಬಿಟ್ಟು ಮತ್ತೆ ಯಾರೋ ಇದ್ದಾರೆ. ಕಾಜಲ್ನ ಧ್ವನಿ ಕೇಳಿ ಪೂಜಾ ಎಚ್ಚರ ಆಗಿ ಹೇಳ್ತಾಳೆ, ಯಾರು ಇಲ್ಲ ಕಾಜಲ್, ಸುಮ್ನೆ ಮಲ್ಕೋ. ಇಲ್ಲ ಪೂಜಾ ಅಕ್ಕ, ನಾನು ಈಗ ತಾನೇ ಒಂದ್ ಕಪ್ನೆರಡನ್ನ ಈ ರೂಮಲ್ಲಿ ನೋಡ್ದೆ. ಕಾಜಲ್ ಅಷ್ಟೊಂದು ಹೆದರ್ಕೊಂಡಿದ್ದನ್ನ ನೋಡಿ ಪೂಜಾ ಎದ್ದು ರೂಮಲ್ಲಿ ಎಲ್ಲಾ ಕಡೆ ನೋಡ್ತಾಳೆ. ಆಗ ಅಚಾನಕ್ಕಾಗಿ ರೂಮಲ್ಲಿರೋ ಕರೆಂಟ್ ಹೊರಟೋಗುತ್ತೆ. ಓ ಮೈ ಗಾಡ್, ಕರೆಂಟ್ ಈಗಲೇ ಹೋಗ್ಬೇಕಾಗಿತ್ತಾ? ಪೂಜಾ ಇಷ್ಟ ಹೇಳೋವಷ್ಟರಲ್ಲಿ ಅವರಿಬ್ರು ಮೂಗಿಗೆ ಒಂದು ಕೆಟ್ಟದಾದ ವಾಸನೆ ಬರೋಕೆ ಶುರು ಆಗುತ್ತೆ. ಓ, ಇದೊಂದು ಎಷ್ಟು ಕೆಟ್ಟ ವಾಸನೆ ಬರ್ತಿದೆ. ಅವ್ರ ಎದುರುಗಡೆ ಇರೋ ಒಂದು ದೃಶ್ಯ ನೋಡಿ ಅವರು ತುಂಬಾನೇ ಹೆದರ್ಕೊಳ್ತಾರೆ. ಅವ್ರ ಎದುರುಗಡೆ ಒಬ್ಬ ವಯಸ್ಸಾದ ಮುದುಕಿ ತುಂಬಾನೇ ವಿಚಿತ್ರವಾಗಿ ಕೈಯಲ್ಲಿ ಕೋಲನ್ನ ಹಿಡ್ಕೊಂಡು ತನ್ನ ಕೆಂಪು ಕಣ್ಣುಗಳಿಂದ ಅವರಿಬ್ರನ್ನೇ ನೋಡ್ತಾ ನಿಂತಿದ್ಲು. ಯಾರ್ ನೀನು? ಗ್ರ್ಯಾನಿ, ನಿಮ್ಮಿಬ್ರಿಗೂ ಎಷ್ಟೊಂದು ಧೈರ್ಯ? ನನ್ ಮನೆಗೆ ಬಂದಿದ್ದೀರಾ? ಇಲ್ಲಿ ಬಂದಿದ್ದಕ್ಕೆ ನೀವು ಜೀವನ ಪೂರ್ತಿ ಇಲ್ಲೇ ಇರಬೇಕಾಗುತ್ತೆ. ಇಷ್ಟ ಹೇಳಿ ಅವಳು ತುಂಬಾ ವೇಗದಿಂದ ಪೂಜಾ ಕಾಜಲ್ ಮುಂದೆ ಬಂದು ನಿಂತ್ಕೋತಾಳೆ. ಆಗ ಅವರಿಬ್ರಿಗೂ ತುಂಬಾನೇ ಹೆದರಿಕೆಯಾಗಿ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾರೆ. ಕಾಜಲ್ ಪೂಜಾ ಕಿರ್ಚಾಟ ಕೇಳಿಸ್ಕೊಂಡು ಆರ್ಯನ್ ಮತ್ತೆ ಅನಿತಾ ಅವ್ರ ರೂಮ್ ಹತ್ರ ಓಡ್ ಬರ್ತಾರೆ.
ಅವ್ರು ಬಂದ್ ನೋಡ್ದಾಗ ಅಲ್ಲಿ ಪೂಜಾ ಮತ್ತೆ ಕಾಜಲ್ ಸತ್ ಹೋಗಿದ್ರು. ಮತ್ತೆ ಗ್ರಾನಿ ಅನಿತಾ ಮತ್ತೆ ಆರ್ಯನ್ನೇ ನೋಡ್ತಾ ನಿಂತಿದ್ಲು. ಇದೆಲ್ಲ ಏನು ಆರ್ಯನ್? ಈ ಮುದುಕಿ ಯಾರು? ಆರ್ಯನ್ ಆ ಹೆಂಗಸನ್ನ ನೋಡಿ ನಡುತ್ತಾ ಹೇಳ್ತಾನೆ, ಇನ್ ನನ್ ಮಗಳನ್ನ ಮತ್ ನನ್ನ ನಾದ್ನಿಯನ್ನ ಯಾಕೆ ಸಾಯಿಸ್ದೆ? ಈಗ ನೀವಿಬ್ರು ಕೂಡ ಸತ್ತೋಗ್ತೀರಾ. ಈಗ ನಿಮ್ ಸರದಿ. ಆರ್ಯನ್ ಅನಿತಾ ಕೈ ಹಿಡ್ಕೊಂಡು ಇಬ್ರು ಓಡೋಕೆ ಶುರು ಮಾಡ್ತಾರೆ. ಅವರು ಓಡ್ತಾ ಓಡ್ತಾ ಬಾಗ್ಲ ಹತ್ರ ಬಂದಾಗ ಆಗ ಮ್ಯಾನ್ಷನ್ ನ ಮೇನ್ ಡೋರ್ ತನ್ನಿಂತಾನೆ ಮುಚ್ಕೊಂಡ್ಬಿಡುತ್ತೆ. ನನಗನ್ಸುತ್ತೆ ನಾವ್ ಇಲ್ಲಿಂದ ಜೀವಂತವಾಗಿ ಹೋಗಲ್ಲ. ಆಗ ಅವರಿಬ್ರು ಕಿವಿಯಲ್ಲಿ ಆ ವಯಸ್ಸಾದ ಮುದುಕನ ಧ್ವನಿ ಕೇಳಿಸುತ್ತೆ. ನೀನ್ ನಿಜವಾಗ್ಲೂ ಸರಿಯಾಗಿ ಹೇಳ್ದೆ. ನೀವಿಬ್ರು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಮ್ಯಾನ್ಷನ್ ಬಿಟ್ಟು ಹೋಗಕ್ಕಾಗಲ್ಲ. ಅವರಿಬ್ರು ಹಿಂದೆ ತಿರುಗಿ ನೋಡಿದಾಗ ಆಗ ವಯಸ್ಸಾದ ಮುದುಕನ ಮುಖ ಗ್ರಾನಿ ಮುಖವಾಗಿ ಬದಲಾಗಿತ್ತು. ಮತ್ತೆ ಅವರಿಬ್ರನ್ನ ತಿನ್ನೋ ತರ ಅವ್ನ್ ನೋಡ್ತಾ ಇದ್ದ. ನಿಮಗ್ ನಾನು ಹೇಳಿದ್ನಲ್ಲ, ನಾನು ಈ ಮ್ಯಾನ್ಷನ್ ನ ಕೆಲ್ಸಗಾರ ಅಂತ. ಮತ್ತೆ ನಿಮ್ಮ ಗ್ರ್ಯಾಂಡ್ ಪಾ ಮತ್ತೆ ನಿಮ್ ಗ್ರ್ಯಾಂಡ್ ಮಾ ಕೂಡ, ಬಹುಶಃ ನಿನ್ನ ತಂದೆ ಕೂಡ ನಿನ್ನ ಅಜ್ಜ ಅಜ್ಜಿ ಫೋಟೋನ ಯಾವತ್ತೂ ತೋರಿಸಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ನನ್ನ ಮತ್ತೆ ನನ್ನ ಹೆಂಡತಿಯನ್ನ ಒಬ್ಬಂಟಿಯಾಗಿ ಮ್ಯಾನ್ಷನ್ ಅಲ್ಲಿ ಬಿಟ್ಟು ಅಮೆರಿಕಾಗ್ ಓಡೋದ್ರು. ಎಷ್ಟೋ ದಿನದ ತನಕ ನಾನು ಮತ್ತೆ ನನ್ನ ಹೆಂಡತಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಇದ್ವಿ. ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಲಿಲ್ಲ. ಇದರಿಂದ ಬೇಜಾರಾಗಿ ನಾವು ಜೀವಂತವಾಗಿರೋದಕ್ಕೆ ಗ್ರಾನಿಗೋಸ್ಗೆ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಮತ್ತೆ ಅವರು ನಮ್ಮ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡ್ಕೊಂಡ್ರು. ನಾನು ನಿಮ್ಮ ತಾತ ಮತ್ತೆ ಯಾವ ಮುದುಕಿ ನಿನ್ನ ಮಗಳು ಮತ್ತೆ ನಿನ್ನ ನಾದ್ನಿಯನ್ನ ಸಾಯಿಸಿದ್ಲೋ ಅವಳು ನಿನ್ನ ಅಜ್ಜಿ. ಎಂತ ಮನುಷ್ಯ ನೀನು! ಮಕ್ಕಳನ್ನ ಕೊಲ್ಲಕ್ಕೆ ಹೇಗ್ ಮನಸ್ಸು ಬರುತ್ತೆ? ಗ್ರಾನಿ ಪೂಜೆ ಮಾಡಿದ್ಮೇಲೆ ನನ್ನ ಮತ್ತೆ ನನ್ನ ಹೆಂಡತಿಯ ದೇಹದ ಒಳಗಡೆ ಒಂದು ವಿಷಯ ಮುಗ್ದೇ ಹೋಯ್ತು. ಅದೇ ಮಾಮೂಲಿ ಮನುಷ್ಯರನ್ನ ವಿಶೇಷವಾಗಿ ಮಾಡುತ್ತಲ್ಲ, ಮನುಷ್ಯತ್ವ. ನಮ್ಮಿಬ್ರಲ್ಲೂ ಈಗ ಮನುಷ್ಯತ್ವ ಇಲ್ವೇ ಇಲ್ಲ. ಸೇಮ್ ಯಾವ ತರ ಅಂದ್ರೆ ನನ್ನ ಮಗನ ಒಳಗಡೆಯಿಂದ ಮನುಷ್ಯತ್ವ ಕಳ್ಕೊಂಡ ಹಾಗೆ. ಹೆದರ್ಕೋಬೇಡಿ, ಕೆಲವು ದಿನಗಳ ಹಿಂದೆ ನಿನ್ನ ಗೆಳೆಯ ಕೂಡ ಇಲ್ಲಿಗೆ ಬಂದಿದ್ದ. ಅವನ್ ಯಾವತ್ತೂ ಕೂಡ ವಾಪಸ್ ಹೋಗಿಲ್ಲ. ಆರ್ಯನ್ಗೆ ಅರ್ಥ ಆಗಿತ್ತು ಆ ವಯಸ್ಸಾದ ಮುದುಕ ಅಶೋಕ್ ಮತ್ತೆ ಪಾರುಲ್ ಬಗ್ಗೆ ಮಾತಾಡ್ತಾ ಇದ್ದ ಅಂತ. ಆ ತಕ್ಷಣ ಗ್ರಾನಿ ಆರ್ಯನ್ ಮತ್ತೆ ಅನಿತಾ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಆರ್ಯನ್ ಮತ್ತೆ ಅನಿತಾ ಕಿರ್ಚಾಟ ಮ್ಯಾನ್ಷನ್ ತುಂಬಾ ಕೇಳ್ಬರುತ್ತೆ. ನಂತರ ಎಲ್ಲ ಶಾಂತವಾಗಿರುತ್ತೆ.